ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿರೋ ವ್ಲಾಗು. ಬಟ್ ಈ ವ್ಲಾಗ್ ಮಾಡಿಬಿಟ್ಟು ಆಲ್ರೆಡಿ 1 ವೀಕ್ 10 ಡೇಸ್ ಆಗೇ ಹೋಯ್ತು. ಇವಾಗ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾವೀಗ ಫ್ರೆಂಡ್ಸ್ ಜೊತೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ ಲಂಚ್ ಮಾಡಲಿಕ್ಕೆ. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ನಾವೀಗ ಬಂದಿದ್ದೀವಿ ಕ್ಲೆವರ್ ಗ್ರೀನ್ಸ್ ರೆಸಾರ್ಟ್. ಇದು ನಾವು ಸರ್ಜಾಪುರದಿಂದ ನಮಗೆ ಒಂದು 5 ಕಿಲೋಮೀಟರ್ ಏನೋ ಆಗುತ್ತೆ. ಕಂಪ್ಲೀಟಾಗಿ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡಿ ತಮಿಳ್ನಾಡು ಒಳಗಡೆ ಹೋಗ್ಬೇಕಾಗತ್ತೆ. ಬಟ್ ಇದು ತುಂಬ ಚೆನ್ನಾಗಿದೆ ರೆಸಾರ್ಟು. ಇದು ಆ್ಯಕ್ಚುಲಿ ಗೋಲ್ಫ್ ಅಕಾಡೆಮಿ. ಬಟ್ ಇಲ್ಲಿ ಯಾವುದೇ ಥರ ಗೇಮ್ಸ್ ಎಲ್ಲ ಏನೂ ಇರೋದಿಲ್ಲ ನಮಗೆ. ಬಟ್ ರೂಮ್ಸ್ ಎಲ್ಲನೂ ಸಿಗುತ್ತೆ. ನಾವೇನಾದರೂ ಇನ್ ಕೇಸ್ ನೈಟ್ ಇಲ್ಲಿ ಸ್ಟೇ ಆಗಬೇಕು ಅಂದರೆ ನಮಗೆ ರೂಮ್ಸ್ ಎಲ್ಲ ಅವೈಲಬಲ್ ಇದೆ. ತುಂಬ ಪೀಸ್ಫುಲ್ಲಾಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಫೋಟೋಶೂಟ್ ಮಾಡ್ಕೋಬೋದು ಇಲ್ಲಿ. ಬಟ್ ಇಲ್ಲಿ ಸ್ವಲ್ಪ ಜನ ಬಂದು ಸ್ಟೇ ಆಗೋಕ್ಕೆ ಇಷ್ಟಪಡ್ತಾರಂತೆ. ಜಾಸ್ತಿ ಗೇಮ್ಸ್ ಎಲ್ಲ ಏನೂ ಇಲ್ವಲ್ಲ. ಸ್ವಲ್ಪ ಪೀಸ್ಫುಲ್ಲಾಗಿ ನಾವು ಇರಬೇಕು ಅಂತ ಅಂದ್ಕೊಂಡಾಗ ಬಂದು ಇಲ್ಲಿ ಸ್ಟೇ ಆಗ್ಬೋದು. ಆ್ಯಂಡ್ ನಮಗೆ ಇಲ್ಲೊಂದು ಚಿಕ್ಕದಾಗೆ ಪಾಂಡ್ ಕೂಡ ಇದೆ. ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬಟ್ ನಾವು ಬಂದಿರೋದು ಓನ್ಲಿ ಲಂಚ್ ಮಾಡೋಕ್ಕಷ್ಟೇ. ಲಂಚ್ ಪ್ಯಾಕೇಜ್ನ ಮಾತ್ರನೇ ನಾವು ತೊಗೊಂಡಿರೋದು. ಸೊ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಆ ಕಡೆ ಒಳಗಡೆ ಎಲ್ಲ ಕೂಡ ನಮಗೆ ಅಲೋ ಮಾಡ್ತಿಲ್ಲ. ಬಿಕಾಸ್ ಗೋಲ್ಫ್ ಅಕಾಡೆಮಿ ಅಲ್ವಾ. ಸೊ ಹಾಗಾಗಿ ನಮಗೆ ಪಾತ್ವೇ ಅಷ್ಟೇ ವಾಕ್ ಮಾಡಿಕೊಂಡು ರೆಸಾರ್ಟ್ನ ನೋಡಿ ಆ್ಯಂಡ್ ಲಂಚ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅವರು ಹೇಳಿರೋದು. ಓನ್ಲಿ ಲಂಚ್ಗಂತ ಬಂದಿದ್ದೀವಲ್ಲ, ಸೊ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಮಗೆಲ್ಲಿ ಕರ್ನಾಟಕದಲ್ಲಿ ಊಟನೇ ಸಿಕ್ಕಿಲ್ವಾ, ಏನಕ್ಕೆ ಅಲ್ಲಿ ಹೋಗಿದ್ದೀರಾ ಅಂತ ನೀವು ಅಂದ್ಕೋಬೋದು. ಆ್ಯಂಡ್ ನಾವು ಸ್ವಲ್ಪ ಸಿಟಿಯಿಂದ ಔಟ್ಸೈಡ್ ಬರೋಣ, ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾಯಿತು. ಇನ್ನು ನಮ್ಮ ಟೀಚರ್ ಕೋರ್ಸ್ ಕೂಡ ಮುಗಿತಾ ಬಂತು. ಇನ್ನು 1 ಮಂತ್ ಇದೆ. ಅಷ್ಟರಲ್ಲಿ ಒಂದು ರೌಂಡು ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ತುಂಬ ಜನ ಯಾರೋ ಬಂದಿಲ್ಲ, ಒಂದು 10-15 ಮೆಂಬರ್ಸ್ ಏನೋ ಬಂದಿದ್ದೀವಿ. ಬಟ್ ಯಾರನ್ನೂ ಕೂಡ ವಿಡಿಯೋ ಶೂಟ್ ಮಾಡಿಲ್ಲ. ಬಟ್ ಲಾಸ್ಟಲ್ಲಿ ತೋರಿಸ್ತೀನಿ. ಒಂದು 4-5 ಮೆಂಬರ್ಸ್ನ ಮಾತ್ರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಸೊ ಹಾಗಾಗಿ ಅವ್ರನ್ನ ವಿಡಿಯೋ ಶೂಟ್ ಮಾಡಿದ್ದೀನಿ ಅಷ್ಟೇ. ಸೊ ಈಗ ಎಲ್ಲನೂ ಕೂಡ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಇವಾಗ ಆಲ್ರೆಡಿ ಲಂಚ್ ಟೈಮ್ ಆಯಿತು ಅಂತ ಹೋಗ್ತಾ ಇದ್ದೀವಿ. ನಾವು ಬಂದ ತಕ್ಷಣ ನಮಗೆ ಒಂದು ವೆಲ್ಕಮ್ ಡ್ರಿಂಕ್ನ ಕೊಟ್ಟರು. ಈಗ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗಿ ಇನ್ನು ಲಂಚ್ ಮಾಡಿಕೊಂಡು ಇನ್ನು ಮನೆಗಂತೂ ಹೊರಡ್ತೀವಿ ಅಷ್ಟೇ. ಜಸ್ಟ್ ಇಲ್ಲೊಂದು 1/2 ಅವರ್ ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆ್ಯಂಡ್ ಲಂಚ್ ಮಾಡಲಿಕ್ಕೆ ಒಂದು 1 ಅವರ್ ಏನೋ ತೊಗೊಂಡ್ವಿ. ಅರೌಂಡ್ 1-1.5 ಅವರ್, ಅದಕ್ಕಿಂತ ಏನು ಜಾಸ್ತಿ ಇರಲಿಲ್ಲ. ಇಲ್ಲಿ ನಮಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಸೂಪ್ ಇದೆ. ಸೊ ಸೂಪೇನೇ ತೊಗೊಂಡೆ. ಬಟ್ ಅದು ಓಕೆ ಅಂತ ಅನ್ನಿಸ್ತು. ನಾನಂತೂ ಜಾಸ್ತಿ ಕುಡಿಯೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಇಲ್ಲೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಮೆನು ನೋಡಿ, ಸ್ವಲ್ಪ ತಮಿಳ್ನಾಡು ಸ್ಟೈಲಲ್ಲೇ ಇದೆ ಎಲ್ಲ ಕೂಡ. ಟೇಸ್ಟ್ ವೈಸ್ ನೋಡಿಕೊಂಡ್ರೂ ಕೂಡ ತಮಿಳಿಯನ್ಸ್ಗೆ ಮೇ ಬಿ ಇಷ್ಟ ಆಗ್ಬೋದೇನೋ. ಬಟ್ ಆಲ್ಮೋಸ್ಟ್ ಸಾಂಬಾರ್, ಕರಿ, ಸೊ ಅದೆಲ್ಲ ಕೂಡ ಸ್ನ್ಯಾಕ್ಸ್ ಎಲ್ಲ ಕೂಡ ತಮಿಳ್ನಾಡು ಸ್ಟೈಲಲ್ಲೇ ಇದೆ. ಫುಡ್ಡು ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಐಟಮ್ಸು, ಜಾಸ್ತಿ ಐಟಮ್ಸ್ ಇದ್ದಾಗೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ, ಹಾಗೆ ಸ್ವಲ್ಪನೇ ಎಲ್ಲ ಐಟಮ್ಸ್ನ ಟೇಸ್ಟ್ ಮಾಡಿದ್ವಿ. ವೆಜ್ ನಾನ್ ವೆಜ್ ಎರಡೂ ಕೂಡ. ಫೈನಲಿ ಊಟ ಆದಮೇಲೆ ಇನ್ನು ಸ್ವೀಟ್ಸ್ ಎಲ್ಲ ತಿಂದ್ವಿ, ಹಾಗೆ ಐಸ್ ಕ್ರೀಮ್ ಕೂಡ ತಿಂದು ಎಂಜಾಯ್ ಮಾಡಿದ್ವಿ. ಸೊ ನಮ್ಮ ಲಂಚ್ ಅಂತೂ ಮುಗೀತು ಫ್ರೆಂಡ್ಸ್. ಸೊ ಹಾಯ್. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು. ಇನ್ನೂ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ ವೀಡಿಯೋದಲ್ಲಿ ಬರೋಕ್ಕೆ. ಸೊ ಅವ್ರನ್ನ ಯಾರನ್ನೂ ವೀಡಿಯೋ ಶೂಟ್ ಮಾಡಿಲ್ಲ. ಸೊ ಯಾರಿಗೆಲ್ಲ ಇಷ್ಟ ಇದೆಯೋ ಅವ್ರಿಗೆ ಮಾತ್ರ ವೀಡಿಯೋ ಶೂಟ್ ಮಾಡಿದ್ದೀರಿ ಅಷ್ಟೇ. She is the photographer and she is very interested to take photos and videos. She is very good photographer also. See, I told you right, she is the photographer and the 3 girls taking photos.
ಇನ್ನು ಊಟ ಅಂತೂ ಆಯಿತು. ಈ ಬಿಸಿಲಿಗಂತೂ ಎಲ್ಲಾದರೂ ತಣ್ಣಗೆ ಮರದ ಕೆಳಗಡೆ ಕುತ್ಕೊಂಡ್ರೆ ನಿದ್ದೆ ಬರ್ತಿದೆ. ನಾವೀಗ ರಿಟರ್ನ್ ಮನೆಗಂತೂ ಹೋಗಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಎಲ್ಲರೂ ಕೂಡ ಲಂಚಿಗೆ ಬಂದಿದ್ದೀವಿ. ಸೊ ಮಕ್ಕಳು ರಿಟರ್ನ್ ಮನೆಗೆ ಬರೋಷ್ಟೊತ್ತೆ ನಾವೀಗ ರಿಟರ್ನ್ ಮನೆಗಂತೂ ಹೋಗಬೇಕು. ಹಾಗೆ ಎಲ್ಲರದ್ದು ಕೂಡ ಮಕ್ಕಳು ಟೆನ್ಷನ್ ಇದೆ. ಸೊ ಇನ್ನು ಮಕ್ಕಳು ಬರ್ತಾರೆ, ಬೇಗ ಹೋಗಬೇಕು ಅಂತ. ಮದರ್ಸ್ಗೆ ಎಲ್ಲೋದ್ರೂ ಮಕ್ಕಳು ಟೆನ್ಷನ್ ಅಂತೂ ಹೋಗೋದೇ ಇಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.